Hello friends, I am Manjunathan, Assistant Professor in Commerce, GFGC, Bangaru Tirupati. So in the last video, we have learned two problems on the internal reconstruction. That is, we have solved already problem number 8 and problem number 9. So in today's class or today's video, we will learn the problem number 10 of the internal reconstruction. The following is the balance sheet of Acme Limited on 31st March 2015. So 31st March 2015 ಡೇಟಲ್ಲಿ ಆಕ್ಮೆ ಲಿಮಿಟೆಡ್ದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡ್ ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ ರುಪೀಸ್ 100 ಈಚ್ 10 lakhs. ಸೊ ಇಲ್ಲಿ ಟೋಟಲ್ ಎಷ್ಟು ನಂಬರ್ ಆಫ್ ಶೇರ್ಸ್ ಇದ್ದಾವೆ ಅಂತ ಕೊಟ್ಟಿಲ್ಲ. ಸೊ ಫೇಸ್ ವ್ಯಾಲ್ಯೂ ಅಮೌಂಟ್ ಇದೆ ಮತ್ತು ಟೋಟಲ್ ಅಮೌಂಟ್ ಇದೆ. ಸೊ 10 lakh ಇಸ್ ದ ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ 10, it comes to 1 lakh. So 1 lakh equity shares ಇದ್ದಾವೆ. ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ 10 each. ನೆಕ್ಸ್ಟ್ 10% ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 100 ಈಚ್. ಸೊ ಇಲ್ಲಿ ನಂಬರ್ ಆಫ್ ಶೇರ್ಸ್ ಕೊಟ್ಟಿಲ್ಲ. 2 lakh ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 2000 ಪ್ರಿಫರೆನ್ಸ್ ಶೇರ್ಸ್ ಸಿಗುತ್ತೆ. ರೇಟ್ ಆಫ್ ಡಿವಿಡೆಂಡ್ ಕೊಟ್ಟಿದ್ದಾರೆ 10%. ನೆಕ್ಸ್ಟ್ ಸನ್ಡ್ರಿ ಲಯಬಿಲಿಟೀಸ್ 10 lakhs ಇದೆ. ಅಸೆಟ್ ಸೈಡ್ ಗುಡ್ ವಿಲ್ 2 lakhs, ಮಷಿನರಿ 10 lakhs, ಸ್ಟಾಕ್ 2,50,000, ಡೆಟಾರ್ಸ್ 2 lakh, ಬ್ಯಾಂಕ್ 50,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ದಿಸ್ ಈಸ್ ಅಕ್ಯುಮಿಲೇಟೆಡ್ ಲಾಸಸ್ 5 lakhs. ಸೊ ಫಸ್ಟ್ ಇದನ್ನು ನಾವು ರೈಟ್ ಆಫ್ ಮಾಡಬೇಕಾಗುತ್ತೆ. ಪ್ಯಾರಾಗ್ರಾಫ್ ಪ್ರಿಫರೆನ್ಸ್ ಡಿವಿಡೆಂಡ್ಸ್ ಆರ್ ಇನ್ ಅರಿಯರ್ಸ್ ಫಾರ್ ದ ಲಾಸ್ಟ್ 4 years. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ಸ್ ಇದೆ, ಅದೇನು ಲಾಸ್ಟ್ 4 ವರ್ಷದಿಂದ ಅವರು ಪೇ ಮಾಡಿಲ್ಲ ಡಿವಿಡೆಂಡು, ಅರಿಯರ್ಸ್ ಹಂಗೆ ಇದೆ. ದ ಫಾಲೋಯಿಂಗ್ ಸ್ಕೀಮ್ ಈಸ್ ಅಪ್ರೂವ್ಡ್ ಬೈ ದ ಕೋರ್ಟ್. ಫಸ್ಟ್ ಒನ್, ಈಕ್ವಿಟಿ ಶೇರ್ಸ್ ಈಸ್ ಟು ಬಿ ರೆಡ್ಯೂಸ್ ಟು ರುಪೀಸ್ 1 each. ಸೊ ಇಲ್ಲಿ ಹೇಳ್ತಿದ್ದಾರೆ ಈಕ್ವಿಟಿ ಶೇರ್ಸ್ನ 1 ರೂಪಾಯಿಗೆ ರಿಡ್ಯೂಸ್ ಮಾಡಿದ್ದಾರೆ. ಸೊ ಈಕ್ವಿಟಿ ಶೇರು 10 ರೂಪಾಯಿ ಇತ್ತು, ಈಗ 1 ರೂಪಾಯಿ ರಿಡ್ಯೂಸ್ ಮಾಡಿದ್ದಾರೆ. ಸೊ ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ, 1 lakh ಈಕ್ವಿಟಿ ಶೇರ್ಸ್ ಇದೆ. 1 lakh ಈಕ್ವಿಟಿ ಶೇರ್ನ 1 ರೂಪಾಯಿ ಹೊಸ ಕ್ಯಾಪಿಟಲ್ ಅಕೌಂಟ್ಗೆ ಹೋದರೆ ಇನ್ನು 9 ರೂಪಾಯಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹೋಗಬೇಕು. ಸೊ ಫಸ್ಟ್ ಜರ್ನಲ್ ಎಂಟ್ರಿ. ಸೊ ಇದನ್ನು ನಾವು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಆಮೇಲೆ ಸಾಲ್ವ್ ಮಾಡೋಣ. ನೆಕ್ಸ್ಟ್ 50% of the preference dividend in arrears to be paid in cash immediately and the balance of arrears is agreed to be foregone. So 50% of the preference dividend in arrears. ಸೊ ಏನು 4 ವರ್ಷದ್ದು ಅರಿಯರ್ಸ್ ಅವ್ರು ಕೊಡಬೇಕಾಯಿತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ, ಅದರಲ್ಲಿ 50% ಇಮಿಡಿಯೇಟ್ಲಿ ಕ್ಯಾಶಲ್ಲಿ ಪೇ ಮಾಡ್ತಿದ್ದಾರೆ. ಇನ್ನು ಉಳಿದಿರೋದನ್ನ ಅವರು ಫೋರ್ಗೋ ಅಂದರೆ ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ನಾವು ಯಾವ ರೀತಿ ಈ ಕ್ಯಾಲ್ಕುಲೇಷನ್ ಮಾಡೋದು ನೋಡೋಣ. ಸೊ 2 lakh ಪ್ರಿಫರೆನ್ಸ್ ಕ್ಯಾಪಿಟಲ್ ಇದೆ, 10% ರೇಟ್ ಆಫ್ ಡಿವಿಡೆಂಡ್ ಇದೆ. ಸೊ 2 lakh ಇಂಟು 10%, ಸೊ 20,000 ಆಗುತ್ತೆ. 1 ವರ್ಷಕ್ಕೆ 20,000 ಡಿವಿಡೆಂಡು ಇಂಟು 4 years ಅಂದರೆ 80,000 ರುಪೀಸ್ ಆಗುತ್ತೆ. ಈ 80,000ಅಲ್ಲಿ ಇವಾಗ 50% ಪೇ ಮಾಡಬೇಕಾಗುತ್ತೆ. ಸೊ 80,000 ಇಂಟು 50% 40,000. ಸೊ 40,000 ಪೇ ಮಾಡಬೇಕು ಕ್ಯಾಶಲ್ಲಿ, ಇನ್ನು 40,000ನ ಅವರು ಬಿಟ್ಕೊಡ್ತಾ ಇದ್ದಾರೆ. ಸೊ ಈ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲೂ ಕೂಡ ಎಂಟ್ರಿ ಇಲ್ಲ. ಎಂಟ್ರಿ ಇರೋದು ಈಗ ಬರ್ತಾ ಇರೋದು 40,000ನ ಪೇ ಮಾಡಬೇಕು. ಸೊ ಇದಕ್ಕೆ ಎಂಟ್ರಿ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮಷಿನರಿ ಇಸ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 5%. ಸೊ ಅಸೆಟ್ ಸೈಡ್ 10 lakhs ಇದೆ ಮಷಿನರಿ, 5%ನ ನಾವು ಡೆಪ್ರಿಸಿಯೇಷನ್ ಮಾಡಬೇಕಾಗುತ್ತೆ. 10 lakh ಇಂಟು 5% ಅಂದರೆ 50,000 ರೈಟ್ ಆಫ್ ಮಾಡಬೇಕು. ಆ್ಯಂಡ್ 10% RBD ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಆನ್ ಡೆಟಾರ್ಸ್ ಇಸ್ ಟು ಬಿ ಪ್ರೊವೈಡೆಡ್. ಸೊ ಡೆಟಾರ್ಸ್ 2 lakhs ಇದೆ, 2 lakh ಇಂಟು 10% 20,000 ತೊಗೋಬೇಕು. ಆಲ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಟು ಬಿ ರಿಟರ್ನ್ ಆಫ್. ಸೊ ಅಸೆಟ್ ಸೈಡ್ ಇಂಟ್ಯಾಂಜಿಬಲ್ ಅಸೆಟ್ ಇರೋದು ಗುಡ್ ವಿಲ್ ಮಾತ್ರ, ಅದನ್ನು ರೈಟ್ ಆಫ್ ಮಾಡಿ. ನೆಕ್ಸ್ಟ್ ಅದನ್ನು ರೈಟ್ ಆಫ್ ಮಾಡಿ. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ರೀಕನ್ಸ್ಟ್ರಕ್ಷನ್ ಅಕೌಂಟ್ ಇಫ್ ಎನಿ ಟು ಬಿ ಕ್ಯಾಪಿಟಲ್. ಏನಾದ್ರು ನಮ್ಮ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಇಲ್ಲ, ರೀಕನ್ಸ್ಟ್ರಕ್ಷನ್ ಅಕೌಂಟಲ್ಲಿ ಏನಾದ್ರು ಬ್ಯಾಲೆನ್ಸ್ ಇದ್ದರೆ ನಾವು ಅದನ್ನು ರೈಟ್ ಆಫ್ ಮಾಡಿ ಅಂತ ಹೇಳಿದ್ದಾರೆ. ಸರಿ, ಅದನ್ನು ರೈಟ್ ಆಫ್ ಮಾಡಿ, ಉಳಿದಿದ್ಮೇಲೆ ಅದನ್ನು ಕ್ಯಾಪಿಟಲೈಸ್ ಮಾಡಿ ಅಂದರೆ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ರೈಟ್. ಇನ್ ದ ಬುಕ್ಸ್ ಆಫ್ ಆಕ್ಮೆ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ಸೀರಿಯಲ್ ನಂಬರ್ ಪರ್ಟಿಕ್ಯುಲರ್ಸ್ LF ಡೆಬಿಟ್ ಅಮೌಂಟ್ ಇನ್ ರುಪೀಸ್, ಕ್ರೆಡಿಟ್ ಅಮೌಂಟ್ ಇನ್ ರುಪೀಸ್. ಫಸ್ಟ್ ಎಂಟ್ರಿ. ಸೊ ಈಕ್ವಿಟಿ ಶೇರ್ಸ್ ಇದೆಯಲ್ಲ ಅದಕ್ಕೆ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ 10 lakhs. ಏನಿದು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ 10 lakhs, ಅದು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ 10 lakhs. ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್
1 lakh. ಸೊ ಹೆಂಗೆ 1 lakh ಬರುತ್ತೆ ಅಂದರೆ 1 lakh ಶೇರ್ಸ್ ಇದೆ ಇಂಟು 1 ರೂಪಿ, 10 ರೂಪಾಯಿದಿಂದ 1 ರೂಪಾಯಿಗೆ ಕನ್ವರ್ಟ್ ಮಾಡಿದ್ದಾರೆ, ರಿಡಕ್ಷನ್ ಮಾಡಿದ್ದಾರೆ. ಸೊ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 ಲಕ್ಷ ಇತ್ತು ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 lakh ಇಂಟು 1 lakh rupees. ಉಳಿದಿರುವಂಥ 9 ಲಕ್ಷ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹೋಗಬೇಕು. ನರೇಷನ್ ಬೀಯಿಂಗ್ 1 lakh equity share of rupees 10 each are reduced to rupee 1. 1 lakh being 1 lakh equity share of rupees 10 each is reduced to rupees 1 each. So first ಮುಗಿತು. ಸೆಕೆಂಡ್ ಎಂಟ್ರಿ ಪ್ರಿಫರೆನ್ಸ್ ಅರಿಯರ್ಸ್ ಡಿವಿಡೆಂಡ್ ಇಮಿಡಿಯೇಟ್ಲಿ ಪೇ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಷನನ್ನು ನೋಡಿದ್ವಿ. 40,000 ಪೇ ಮಾಡಬೇಕಾಗುತ್ತೆ. ಸೊ ಪೇ ಮಾಡೋದಕ್ಕೆ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಕೌಂಟ್ ಡೇಟಾರ್, ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಕೌಂಟ್ ಡೇಟಾರ್ ಟು ಬ್ಯಾಂಕ್ ಅಕೌಂಟ್. ಕ್ಯಾಶ್ ಅಂತ ಹೇಳಿದರೆ ಕ್ಯಾಶ್ ನಮ್ಮ ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡಿದ್ದೀವಿ ಟು ಬ್ಯಾಂಕ್ ಅಕೌಂಟ್ 40,000. ಇಲ್ಲಿ ಕ್ಯಾಲ್ಕುಲೇಷನ್ನು ಇಲ್ಲಿ ಮಾಡಿದ್ದೀವಲ್ಲ, ಈ ಕ್ಯಾಲ್ಕುಲೇಷನ್ ಲಾಸ್ಟ್ ಏನು 80,000 ಇಂಟು 50% ಅದನ್ನು ಇಲ್ಲಿಗೆ ಬರ್ಕೊಳ್ಳಿ. ಬೀಯಿಂಗ್ ಪೇಮೆಂಟ್ ಆಫ್ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್, ಇಲ್ಲಿ ಅರೇಂಜ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಇದೆ, ನೀವು ಬೀಯಿಂಗ್ ಪೇಮೆಂಟ್ ಆಫ್ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಟ್ 50% ಅಂತ ಬರ್ಕೊಳ್ಳಿ ನರೇಷನ್. ಸೊ ಎರಡೇ ಇಲ್ಲಿ ರಿಡಕ್ಷನ್ ಇರೋದು. ಸೊ ಸನ್ಡ್ರಿ ಲಯಬಿಲಿಟೀಸ್ ಏನು ಬಿಟ್ಕೊಡ್ತಾ ಇಲ್ಲ, ಹಂಗೆ ಇರುತ್ತೆ. ಬ್ಯಾಲೆನ್ಸ್ ಶೀಟಿಗೆ ತೊಗೋಬೇಕು. ನೆಕ್ಸ್ಟು ಈಗ ರೈಟ್ ಆಫ್ ಮಾಡಬೇಕು. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ ಫಸ್ಟ್ ಎಂಟ್ರಿಲಿ 9 ಲಕ್ಷ ಇದೆ, ಎರಡನೇದರಲ್ಲಿ ಏನೂ ಇಲ್ಲ. ಸೊ ಅದನ್ನು ಮಾತ್ರ ತೊಗೊಳ್ಳಿ. ಜರ್ನಲ್ ಎಂಟ್ರಿ ನಂಬರ್ 3. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾರ್ 9 lakhs. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾರ್ 9 lakhs. 2 ಫಸ್ಟ್ ಅಸೆಟ್ ಸೈಡ್ ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ಅದನ್ನು ರೈಟ್ ಆಫ್ ಮಾಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5 lakhs. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5 lakhs. ನೆಕ್ಸ್ಟ್ ಮೆಷಿನರಿ 5% ಹೇಳಿದ್ದಾರೆ, ಡೆಟಾರ್ಸು 10% ಹೇಳಿದ್ದಾರೆ. ಟು ಮಷಿನರಿ ಅಕೌಂಟ್ 10 lakh ಇಂಟು 5%. ಸೊ 10 lakhಗೆ 5% ಮಾಡಿದ್ರೆ 50,000 ಬರುತ್ತೆ. ನೆಕ್ಸ್ಟ್ ಟು ಡೆಟಾರ್ಸ್ ಅಕೌಂಟ್, ಅದನ್ನು ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ ಮಾಡ್ತಾಯಿದ್ದೀವಿ. ಟು ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಕೌಂಟ್ ಕ್ಯಾಲ್ಕುಲೇಷನ್ 2 lakh ಇಂಟು 10% 20,000 ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್. ನೆಕ್ಸ್ಟ್ ಐಟಮ್ ಹೇಳಿದ್ದಾರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಎಲ್ಲ ರೈಟ್ ಆಫ್ ಮಾಡಿ ಅಂತ. ಇಲ್ಲಿರೋದು ಗುಡ್ ವಿಲ್ ಮಾತ್ರ. ಟು ಗುಡ್ ವಿಲ್ ಅಕೌಂಟ್ 2 lakhs. ಸೊ ಅಷ್ಟೇ ಇದೆ ಹೇಳಿರೋದು. ಈಗ ನಾವೇನು ಸೆಕೆಂಡ್ ಎಂಟ್ರಿಲಿ ಅರಿಯರ್ಸ್ ಆಫ್ ಡಿವಿಡೆಂಡ್ ಪೇ ಮಾಡಿದ್ದೀವಿ ಅದನ್ನು ಇಲ್ಲಿಗೆ ಕನ್ಸಿಡರ್ ಮಾಡಬೇಕು. ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಕೌಂಟ್, ಸೆಕೆಂಡ್ ಎಂಟ್ರಿಲಿ ಏನಿದೆಯೋ 40,000 ಪೇ ಮಾಡಿದ್ದೀವಿ, ಅದು 40,000. ಸೊ ಈಗ ನಮ್ಮ ಹತ್ರ ಎಲ್ಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ. 9 lakh ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿತ್ತು, ಅದರಲ್ಲಿ ಎಷ್ಟೆಷ್ಟು ಬರೆದಿದ್ದೀರೋ ಲೆಸ್ ಮಾಡಿ. ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ -5 lakh, ನೆಕ್ಸ್ಟ್ -50,000, -20,000, -2 lakh, -40,000. ಸೊ ನಮ್ಮ ಹತ್ರ ಉಳಿದಿದೆ ಈಗ 90,000 rupees. ಸೊ ಲಾಸ್ಟ್ ಪಾಯಿಂಟ್ ಹೇಳಿದ್ರು ಬ್ಯಾಲೆನ್ಸ್ ಏನಾದರೂ ಉಳಿದ್ರೆ ಅದನ್ನು ಕ್ಯಾಪಿಟಲೈಸ್ ಮಾಡಿ ಅಂತ ಹೇಳಿದರು. ಕ್ಯಾಪಿಟಲೈಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ 90,000 ಉಳಿದಿದೆ, ಇದನ್ನು ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡಿ. ಸೊ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಇದನ್ನು ಕನ್ಸಿಡರ್ ಮಾಡಿ. ಸೊ ಮೂರೇ ಜರ್ನಲ್ ಎಂಟ್ರಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಆಫ್ ಆಕ್ಮಿ ಲಿಮಿಟೆಡ್ ಆ್ಯಂಡ್ ರೆಡ್ಯೂಸ್ಡ್. ಸೊ ನಾವು ವರ್ಡ್ ಯೂಸ್ ಮಾಡಲೇಬೇಕು, ಏನೋ ಆ್ಯಂಡ್ ರೆಡ್ಯೂಸ್ಡ್ ಅಂತ ವರ್ಡ್ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ರೆಡ್ಯೂಸ್ಡ್ ಆ್ಯಸ್ ಆನ್ 31st March 2015. ಫಸ್ಟ್ ಎ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ನೋಟ್ ಅಮೌಂಟ್ ಇನ್ rupees. ಫಸ್ಟ್ ಪಾರ್ಟ್ Roman number 1 shareholders funds. ಸೊ ಅದರಲ್ಲಿ ಫಸ್ಟ್ ಒನ್ನು ಶೇರ್ ಕ್ಯಾಪಿಟಲ್ ಅದರಲ್ಲಿ ಫಸ್ಟ್ ಒನ್ನು. ಸೊ ಇಲ್ಲಿ ಏನು ಫಸ್ಟ್ ಒನ್ ಏನು ಹೇಳಿದ್ರೆ ಮಾಮೂಲಿ ಅದು ಈಕ್ವಿಟಿ ಶೇರ್ಸ್ ಅಂತ ಅರ್ಥ. ಸೊ ಶೇರ್ಸ್ ಆಫ್ ₹1 each. ಸೊ ಹಳೆ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ 10 each ಇತ್ತು, ಈಗ ಅದನ್ನು ನಾವು ₹1 ಮಾಡಿದ್ವಿ. ಅಂದರೆ ಜರ್ನಲ್ ಎಂಟ್ರಿ ನಂಬರ್ 1 ಇದೆಯಲ್ಲ, ಅದರಲ್ಲಿ ನ್ಯೂ ಕ್ಯಾಪಿಟಲ್ ಎಷ್ಟಿದೆಯೋ ಅದನ್ನು ಇಲ್ಲಿಗೆ ತೊಗೋಬೇಕು. ಶೇರ್ಸ್ ಆಫ್ ₹1 each 1 lakh rupees. ಸೊ ಪ್ರಿಫರೆನ್ಸ್ ಶೇರ್ಸ್ ಹಳೇದೇನು ಪ್ರಿಫರೆನ್ಸ್ ಶೇರ್ಸ್ ಇತ್ತು ಅದೇನು ಚೇಂಜಸ್ ಇಲ್ಲ, ಹಂಗೆ ಇದೆ.
10% ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಆಫ್ ರುಪೀಸ್ 100 ಈಚ್ 2 lakhs. ಸೊ ಅದೇನು ಚೇಂಜ್ ಇಲ್ಲ, ಹಂಗೆ ಸೇಮ್. ಸೊ ಬೇರೆ ಇನ್ನೇನು ಕ್ಯಾಪಿಟಲ್ ಇಲ್ಲ. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಏನೂ ಇಲ್ಲ, ಈಗ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀವಿ ಕ್ಯಾಪಿಟಲ್ ರಿಸರ್ವ್, ಅದನ್ನು ತಗೊಳ್ಳಿ. ಕ್ಯಾಪಿಟಲ್ ರಿಸರ್ವ್ 90,000 ಕ್ಯಾಪಿಟಲ್ ರಿಸರ್ವ್. ಸೊ ಮುಗೀತು ಫಸ್ಟ್ ಪಾರ್ಟು, ರೋಮನ್ ನಂಬರ್ 1. ನೆಕ್ಸ್ಟ್ ರೋಮನ್ ನಂಬರ್ 2, ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್. ಸೊ ಇದರಲ್ಲಿ ಫಸ್ಟ್ ಒನ್ ಸೆಕ್ಯೂರ್ಡ್ ಲೋನ್ಸ್. ಸೆಕ್ಯೂರ್ಡ್ ಲೋನ್ಸ್. ಸೊ ಇಲ್ಲೇನು ಡಿಬೆಂಚರ್ಸ್ ಏನೂ ಇಲ್ಲ. ಸೆಕೆಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್ ಏನೂ ಇಲ್ಲ, ನಿಲ್. ನೆಕ್ಸ್ಟ್ ರೋಮನ್ ನಂಬರ್ 3, ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್. ಸೊ ಇಲ್ಲಿದೆ ಸಂಡ್ರಿ ಲಯಬಿಲಿಟೀಸ್ ಇದೆ, ಆ 10 lakhs ಅದನ್ನು ಇಲ್ಲಿಗೆ ತೊಗೊಳ್ಳಿ. ಸಂಡ್ರಿ ಲಯಬಿಲಿಟೀಸ್ 10 lakhs. ಸೊ ಲಯಬಿಲಿಟೀಸ್ ಸೈಡ್ ಎಲ್ಲ ಮುಗಿದಿದೆ. ಟೋಟಲ್ 1 lakh plus 2 lakh plus 90,000 plus 10 lakh. Total it comes to 13,90,000. ಸೊ ಒಟ್ಟು 13,90,000 ಟೋಟಲ್ ಲಯಬಿಲಿಟೀಸ್. ನೆಕ್ಸ್ಟ್ ಬಿ ಅಸೆಟ್ಸ್. ಅದರಲ್ಲಿ ಫಸ್ಟ್ ಒನ್ನು ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಸ್ಟ್ ಒನ್ನು ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಇದರಲ್ಲಿ ಹಳೆ ಬ್ಯಾಲೆನ್ಸ್ ಶೀಟ್ ಇಟ್ಕೊಳ್ಳಿ. ಗುಡ್ ವಿಲ್ ರೈಟ್ ಆಫ್ ಮಾಡಿದ್ದೀವಿ, ಫುಲ್ಲು ಇಲ್ಲ. ಮಷಿನರಿ ಸ್ವಲ್ಪ ಕ್ಯಾಲ್ಕುಲೇಷನ್ ಬರ್ಕೊಳ್ಳಿ, ರೈಟ್ ಆಫ್ ಮಾಡಿರೋದನ್ನ ಲೆಸ್ ಮಾಡಿ. 10 lakh minus 50,000. 10 lakhs minus 50,000. ಇದಕ್ಕೆ ಎಂಟ್ರಿ ನಂಬರ್ 3ಅಲ್ಲಿ ನೋಡ್ಕೊಳ್ಳಿ ಎಷ್ಟೆಷ್ಟು ರೈಟ್ ಆಫ್ ಮಾಡಿದ್ದೀವಿ ಸಿಗುತ್ತೆ. 10 lakhಲ್ಲಿ 50,000 ಹೋದರೆ ಉಳಿದಿದ್ದು 9,50,000 ಅಷ್ಟೇ ಫಿಕ್ಸ್ಡ್ ಅಸೆಟ್, ಇನ್ನೆಲ್ಲ ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ರೋಮನ್ ನಂಬರ್ 2, ಕರೆಂಟ್ ಅಸೆಟ್ಸ್. ಅದರಲ್ಲಿ ಫಸ್ಟ್ ಒನ್ ಸ್ಟಾಕ್. ಸೊ ಸ್ಟಾಕ್ ಏನು ಡೀಟೇಲ್ಸ್ ಇಲ್ಲ, ಅಡ್ಜಸ್ಟ್ಮೆಂಟ್ಸ್ ಏನು ಮಾಡಿಲ್ಲ, ಹಾಗೇ ಇದೆ. 2,50,000. ನೆಕ್ಸ್ಟ್ ಡೆಟಾರ್ಸ್. ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ 2 lakh ಲೆಸ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ಸೊ 10% ರಿಸರ್ವ್ ಮಾಡಿದ್ದೀವಿ. 2 lakhಗೆ 10% ಅಂದರೆ 20,000 ಲೆಸ್ ಮಾಡಿ ಉಳಿದಿದ್ದು 1,80,000. ನೆಕ್ಸ್ಟ್ ಬ್ಯಾಂಕ್. ಸೊ ಬ್ಯಾಂಕ್ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಟೋಟಲ್ 50,000 ಇತ್ತು ನಮ್ಮ ಹತ್ರ. ಪ್ರಿಫರೆನ್ಸ್ ಡಿವಿಡೆಂಡ್ ಅರಿಯರ್ಸ್ನ 40,000 ಕೊಟ್ಟಿದ್ದೀವಿ. ಇನ್ನು ನಮ್ಮ ಹತ್ರ ಉಳಿದಿರೋದು 10,000 ಮಾತ್ರ. 50,000 ಮೈನಸ್ 40,000 ಉಳಿದಿರೋದು 10,000 ಉಳ್ಕೊಂಡಿದೆ. ದಟ್ಸ್ ಆಲ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ರೈಟ್ ಆಫ್ ಮಾಡಿದ್ದೀವಿ ಅಷ್ಟೇ. ಟೋಟಲ್ ಮಾಡಿ 9,50,000 ಪ್ಲಸ್ 2,50,000 ಪ್ಲಸ್ 1,80,000 ಪ್ಲಸ್ 10,000. Total comes to 13,90,000. So this is the balance sheet total. So total of assets. ಸೊ ಲಯಬಿಲಿಟೀಸು ಮತ್ತು ಅಸೆಟ್ಸು ಎರಡು ಟೋಟಲ್ ಮ್ಯಾಚ್ ಆಗಿದೆ. ಸೊ ನಾವು ಜರ್ನಲ್ ಎಂಟ್ರಿ ಮಾಡಿದ್ದು ಈ ಏನು ಪ್ರಾಬ್ಲಮ್ಗೆ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ನಾವು ಏನು ಅವರು ಕಂಪನಿಯವರು ಕೋರ್ಟ್ ಅಪ್ರೂವ್ ಮಾಡಿದ್ರು ಆ ಎಲ್ಲ ಪ್ರೊಸೀಡಿಂಗ್ಸ್ನ ನಾವು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ನನಗೆ ಅಸೈನ್ಮೆಂಟ್ ಕಳಿಸಿ. ಓಕೆ, ಥ್ಯಾಂಕ್ ಯು. If you have any doubts, let me know. I will clarify. Thank you, students.